ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಅಕೌಂಟಿಂಗು ಮತ್ತು ಬುಕ್ ಕೀಪಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಸೊ ಅಕೌಂಟಿಂಗ್ ವರ್ಸಸ್ ಬುಕ್ ಕೀಪಿಂಗ್ ಅಂತ ಮೋಸ್ಟ್ ಕಾಮನ್ ಆಗಿ ಏನು ನಾವು ಸ್ಟಡಿ ಮಾಡ್ತಾ ಇರ್ತೀವಿ, ಅಕೌಂಟಿಂಗ್ ಅಂತ ಅಂದ್ರೂ ಒಂದೇ, ಬುಕ್ ಕೀಪಿಂಗ್ ಅಂತ ಅಂದ್ರೂ ಒಂದೇ, ಎರಡೂ ಕೂಡ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದಲ್ವಾ ಅಂತ ಅಂದ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಸಿಸ್ಟಮ್ಯಾಟಿಕ್ ಆಗಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಕೌಂಟಿಂಗು ಮತ್ತು ಬುಕ್ ಕೀಪಿಂಗ್ಗೆ ಡಿಫರೆನ್ಸಸ್ ಇದೆ. ಆ ಡಿಫರೆನ್ಸಸ್ಸನ್ನು ನಾವು ಪ್ರಾಪರ್ ಆಗಿ ಸ್ಟಡಿ ಮಾಡಿದರೆ ಏನೀಗ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅದಕ್ಕೆಲ್ಲದಕ್ಕೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ, ಅದ್ರ ಜೊತೆಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸಲ್ಲಿ ಅಕೌಂಟಿಂಗ್ ಅಂತ ಅಂದರೆ ಏನು, ಬುಕ್ ಕೀಪಿಂಗ್ ಅಂತ ಅಂದರೆ ಏನು, ಸೊ ಅವೆರಡದ್ದು ಡಿಫರೆನ್ಸ್ ಏನು ಅನ್ನೋದನ್ನು ನೋಡಿ, ಅದ್ರ ಜೊತೆಗೆ ಅದಿಷ್ಟನ್ನು ನೋಡಿದ್ರೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಾಕಾಗೋದಿಲ್ಲ. ಸೊ MCQs ಏನಿದೆ ಅಲ್ವಾ ಅಕೌಂಟಿಂಗ್ ಮತ್ತು ಬುಕ್ ಕೀಪಿಂಗ್ ಬಗ್ಗೆ, ಅದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ ಒನ್ ಮೀನಿಂಗ್ ಅನ್ನು ಮೆನ್ಷನ್ ಮಾಡಿದ್ದೀನಿ. ವಾಟ್ ಅಬೌಟ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಅಂತ. ಡಿಫ್ರೆನ್ಸಸ್ ಅನ್ನು ನೋಡೋದಕ್ಕಿಂತ ಮುಂಚೆ ನಮಗೆ ಅದರದ್ದು ಮೀನಿಂಗ್ ಏನು ಅಂತ ಗೊತ್ತಿರಬೇಕು. ಸೊ ಮೀನಿಂಗ್ ಗೊತ್ತಾಯಿತು, ಪ್ರಾಪರ್ ಆಗಿ ಮೀನಿಂಗ್ ಅನ್ನು ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ ಅಂದರೆ ಡಿಫರೆನ್ಸಸ್ ಏನು ಅನ್ನೋದನ್ನು ನಾವೇ ಏನು ಮಾಡ್ತಾ ಹೋಗ್ಬೋದು, ಅನಲೈಸ್ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಅಕೌಂಟಿಂಗ್ ಅಂತ ಅಂದರೆ ಅಕೌಂಟಿಂಗ್ ಈಸ್ ದ ಸಿಸ್ಟಮ್ಯಾಟಿಕ್ process of identifying, measuring, recording, classifying, summarizing, analyzing, interpreting, communicating financial information. ನೋಡಿ, ಅಕೌಂಟಿಂಗ್ ಅಂತ ಅನ್ನೋದು ನಾವೇನು ಕರಿತೀವಿ ಅಂತ ಅಂದರೆ, ಏನು ಅಂದ್ಕೊಂಡಿರ್ತೀವಿ ಅಂತ ಅಂದರೆ ರೆಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ. ಸೊ ಅಕೌಂಟಿಂಗ್ ಅಂತ ಅಂದರೆ ನಾಟ್ ಓನ್ಲಿ ದ ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಆ್ಯಕ್ಚುಲಿ ಅದು ಯಾವ ಥರ ಪ್ರೋಸೆಸ್ ಅಂತ ಅಂದರೆ ಅದೊಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಗಿದೆ. ಸೊ ಆ ಒಂದು ಅಕೌಂಟಿಂಗಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದರೆ ನಾವೇನು ಮಾಡ್ತೀವಿ, ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಸೊ ಮೆಷರಿಂಗ್ ಮಾಡ್ತಾ ಹೋಗ್ತೀವಿ, ಅದ್ರ ಜೊತೆಗೆ ರೆಕಾರ್ಡಿಂಗ್ ಮಾಡ್ತೀವಿ. ರೆಕಾರ್ಡಿಂಗ್ ಅಂತ ಅಂದರೆ ಎಲ್ಲ ಎಂಟ್ರೀಸ್ ಅನ್ನು ಒಂದೇ ಕಡೆ ನಾವೇನು ಮಾಡೋದಿಲ್ಲ, ಮೆನ್ಷನ್ ಮಾಡ್ತಾ ಹೋಗೋದಿಲ್ಲ, ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಸೊ ಅನಲೈಸಿಂಗ್ ಅನ್ನು ಕೂಡ ಮಾಡ್ತಾ ಹೋಗ್ತೀವಿ. ಅದೆಲ್ಲದನ್ನು ಯಾವುದ್ರ ಬಗ್ಗೆ ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ಫಿನಾನ್ಷಿಯಲ್ ಮ್ಯಾಟರ್ಸ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ವಾ. ಸೊ ಅದನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ಪ್ರೋಸೆಸ್ಗೆ ಏನಂತ ಕರಿತೀವಿ, ಅಕೌಂಟಿಂಗ್ ಅಂತ ಕರಿತೀವಿ. ಅಂತ ಅಂದರೆ ಇಲ್ಲಿ ನೋಡಿ ಮತ್ತೆ ಮೆನ್ಷನ್ ಮಾಡಿದ್ದೀನಿ, ಇಟ್ ಕನ್ವರ್ಟ್ಸ್ ಫಿನಾನ್ಷಿಯಲ್ ಡೇಟಾ ಇಂಟು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಅಂತ. ಸೊ ಫಿನಾನ್ಷಿಯಲ್ ಡೇಟಾ ಏನಿರುತ್ತೆ ಅಂತ ಅಂದರೆ ನಾವು ಯಾವ್ಯಾವುದಕ್ಕೆ ಎಷ್ಟನ್ನು ಖರ್ಚು ಮಾಡಿದ್ದೀವಿ, ಯಾವ ಥರ ಖರ್ಚು ಮಾಡಿದ್ದೀವಿ, ಸೊ ಅದನ್ನು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಪ್ರೋಸೆಸ್ಗೆ ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಏನಕ್ಕೆ ಅದನ್ನು ಮೀನಿಂಗ್ಫುಲ್ ಪ್ರೋಸೆಸ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡಬೇಕು, ಸೊ ಫ್ಯೂಚರ್ ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಆಗುತ್ತೆ. ಅಂತ ಅಂದರೆ ನಾವು ಯಾವುದೋ ಒಂದು ಥಿಂಗ್ಸನ್ನು ಪರ್ಚೇಸ್ ಮಾಡೋದ್ರಿಂದ, ಇಲ್ಲ ನಾವು ಯಾವುದೋ ಒಂದು ಥಿಂಗ್ಸನ್ನು ಸೇಲ್ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಆಗಿದೆಯೋ, ಲಾಸ್ ಆಗಿದೆಯೋ, ಯಾವ ಥರ ಫ್ಲಕ್ಚುಯೇಟ್ ಆಗ್ತಾ ಇದೆ ನಮ್ಮ ಎಕನಾಮಿಕ್ ಫಿನಾನ್ಷಿಯಲ್ ಕಂಡೀಷನ್, ಸೊ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋದು ಯಾವುದು ಅಂತ ಅಂದರೆ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಎಂಟ್ರೀಸ್ ಅಂತ ಅಲ್ವಾ. ಸೊ ಅಕೌಂಟಿಂಗ್ ನಮಗೆ ಏನು ಮಾಡುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಮೆನ್ಷನ್ ಮಾಡಿದ್ದೀನಿ ಮತ್ತೆ ಏನೇನು ಬೆನಿಫಿಟ್ ಇದೆ ಅಕೌಂಟಿಂಗಿಂದ ಅಂತ. ಇಟ್ ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ ಇನ್ ಪ್ಲಾನಿಂಗ್, ಕಂಟ್ರೋಲಿಂಗ್, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಸೊ ನಾವು ಅಕೌಂಟಿಂಗನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಫ್ಯೂಚರ್ ಪ್ಲಾನಿಂಗಿಗೆ ಆಗಿರ್ಬೋದು, ಅಥವಾ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಕಂಟ್ರೋಲಿಂಗ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್, ಎಲ್ಲದಕ್ಕೂ ಕೂಡ ನಮಗೆ ಏನಾಗ್ತಾ ಹೋಗುತ್ತೆ, ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಇಟ್ ಅಸಿಸ್ಟ್ ಇನ್ವೆಸ್ಟರ್ಸ್, ಕ್ರೆಡಿಟ್ ಗವರ್ನಮೆಂಟ್ ಅಂಡ್ ಅದರ್ ಸ್ಟೇಕ್ ಹೋಲ್ಡರ್ಸ್. ನೋಡಿ, ಈಗ ಇನ್ವೆಸ್ಟರ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಇವನ್ ಗವರ್ನಮೆಂಟ್ ಅಥಾರಿಟೀಸ್ ಆಗಿರ್ಬೋದು, ಸೊ ಅವ್ರಿಗೆಲ್ಲ ಬೇಕಾಗಿರೋದು ಏನು ಅಂತ ಅಂದರೆ ಇನ್ಫಾರ್ಮೇಷನ್, ಹೌದಾ. ಸೊ ಅವರು ಅದನ್ನು ಕ್ಯಾಲ್ಕುಲೇಷನ್ ಅನ್ನ ಹೈಲೈಟ್ ಮಾಡ್ತಾ ಹೋಗೋದಿಲ್ಲ, ಆ ಕ್ಯಾಲ್ಕುಲೇಷನ್ ಬೇಸಲ್ಲಿ ಆ ಫಿನಾನ್ಷಿಯಲ್ ಡೇಟಾನ ನಾವೇನು ಮಾಡ್ತೀವಿ, ಇಲ್ಲಿ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡ್ತೀವಲ್ವಾ, ಅದನ್ನು ಯಾರು ಫೋಕಸ್ ಮಾಡ್ತಾರೆ, ಇಲ್ಲಿ ಇನ್ವೆಸ್ಟರ್ಸ್. ಈಗ ನಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನ್ದು ಕಂಡೀಷನ್ ಯಾವ ಥರ ಇದೆ, ಫಿನಾನ್ಷಿಯಲ್ ಕಂಡೀಷನ್ ಯಾವ ಥರ ಇದೆ, ಅದ್ರ ಬೇಸಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ, ಕ್ರೆಡಿಟರ್ಸ್ ಇರ್ತಾರೆ, ಗವರ್ನಮೆಂಟ್ ಸೊ ಆ ಫ್ಲಕ್ಚುಯೇಷನ್ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಅನಲೈಸ್ ಮಾಡ್ತಾ ಹೋಗ್ತಾರೆ ಅಂತ. ಅದಕ್ಕೋಸ್ಕರನೇ ಈ ಅಕೌಂಟಿಂಗ್ ಅನ್ನೋ ಒಂದು ಪ್ರೋಸೆಸ್ ಇದೆ ಅಲ್ವಾ, ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್ ಅಂತ ಹೇಳ್ತಾ ಹೋಗ್ಬೋದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ. ಸೊ ಐ ಹೋಪ್ ಅರ್ಥ ಆಯಿತು. ಅಕೌಂಟಿಂಗ್ ಅಂತ ಅಂದರೆ ಅದೇನು ಸಿಸ್ಟಮ್ಯಾಟಿಕ್ ಪ್ರೋಸೆಸ್, ನಾವು ಸುಮ್ಮನೆ ಮಾಡುವಂಥ ಪ್ರೋಸೆಸ್ ಅಲ್ಲ. ಸೊ ಆಮೇಲೆ ಆ ಅಕೌಂಟಿಂಗ್ ಅನ್ನೋದು ಯಾವ ಥರ ಎಂಡ್ ಆಗುತ್ತೆ ಅಂತ ಅಂದರೆ ಇಟ್ ಎಂಡ್ಸ್ ವಿತ್ ದ ಪ್ರಿಪರೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್
ಪ್ರಿಪರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ನಾವು ಫೈನಲ್ ಆಗಿ ಅದನ್ನು ಹೆಂಗೆ ಎಂಡ್ ಮಾಡ್ತೀವಿ ಅಂತ ಅಂದರೆ, ಯಾವುದೋ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಕನ್ಕ್ಲೂಡ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ತೀವಿ, ಅಕೌಂಟಿಂಗನ್ನು ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ಅಕೌಂಟಿಂಗ್. ನಮಗೆ ಇದರಲ್ಲಿ ಎಲ್ಲ ಥರದ ಪ್ರೋಸೆಸ್ಸು ಇರುತ್ತೆ. ಮೆಷರಿಂಗ್ ಇರುತ್ತೆ, ರೆಕಾರ್ಡಿಂಗ್ ಇರುತ್ತೆ, ಕ್ಲಾಸಿಫೈಯಿಂಗ್, ಸಮರೈಸಿಂಗ್ ಎಲ್ಲದೂ ಇನ್ವಾಲ್ವ್ ಆಗಿರುವಂಥ ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್. ನಾವು ಸುಮ್ಮನೆ ಅಕೌಂಟಿಂಗನ್ನು ಮಾಡೋಕ್ಕಾಗೋದಿಲ್ಲ. ಸೊ ಐ ಹೋಪ್ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಬುಕ್ ಕೀಪಿಂಗ್ ಅಂತ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಎಸ್, ಸೊ ಮೀನಿಂಗ್ ಆಫ್ ಬುಕ್ ಕೀಪಿಂಗ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಬುಕ್ ಕೀಪಿಂಗ್ ಅಂತ ಅಂದರೆ ಏನು? ಇದು ಕೂಡ ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಡೇ ಟು ಡೇ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ನೋಡಿ, ಅಕೌಂಟಿಂಗಲ್ಲಿ ನಾವು ಡೇ ಟು ಡೇ ಟ್ರಾನ್ಸಾಕ್ಷನ್ನ, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ಹೈಲೈಟ್ ಮಾಡೋದಿಲ್ಲ. ಸೊ ಓವರ್ ಆಲ್ ಲಾಂಗ್ ಪೀರಿಯಡ್ ಏನಿರುತ್ತೆ ಅಲ್ವಾ, ಅದನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಇಲ್ಲಿ ತಗೊಳ್ತಾ ಹೋಗ್ತೀವಿ ಅಂತ. ಸೊ ಇದು ಕೂಡ ಒಂದು ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಡೇ ಟು ಡೇ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ಸೊ ಸ್ಮಾಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನಿದೆ, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅಲ್ವಾ, ಸೊ ಅದನ್ನು ಫಸ್ಟ್ ನಾವೇನು ಮಾಡ್ತಾ ಹೋಗ್ತೀವಿ, ಒಂದು ರೆಕಾರ್ಡಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಈ ಬುಕ್ ಕೀಪಿಂಗ್ ಅಂತ ಏನಿದೆ ಅಲ್ವಾ, ಅದನ್ನ ಫಸ್ಟ್ ಸ್ಟೇಜ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಅಂದ್ರೆ ನಾವು ಪ್ರತಿಯೊಂದು ದಿನದ್ದು, ಈಗ ನೋಡಿ, ಒಂದು ವೀಕ್ಲಿ ನಾವು ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಮಂತ್ಲಿ ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಇಲ್ಲ ಅಂತ ಅಂದ್ರೆ ಇಯರ್ಲಿ ಆನ್ಯುವಲ್ ಬೇಸ್ಡ್ ಅಲ್ಲಿ ನಾವು ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅಂತ ಅಂದ್ರೆ ನಮಗೆ ಯಾವ್ಯಾವ ದಿನದಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಆ ಒಂದು ಡೇ ಟು ಡೇ ಇನ್ಫಾರ್ಮೇಶನ್, ಡೇ ಟು ಡೇ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಶನ್ ನಮಗೆ ಎಲ್ಲಿ ಸಿಗುತ್ತೆ, ಅದು ಬುಕ್ ಕೀಪಿಂಗ್ ಅಲ್ಲಿ ಸಿಗುತ್ತೆ. ಸೊ ನಾವು ಬುಕ್ ಕೀಪಿಂಗ್ ಅಂತ ಅಂದ್ರೆ ಅದೇ, ನಾವೇನ್ ಮಾಡ್ತೀವಿ, ಅಲ್ಲಿ ಡೈಲಿ ಆಗಿರುವಂತ ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಅಕೌಂಟಿಂಗ್ ಅಂತ ಅಂದ್ರೆ ಅದು ಫೈನಲೈಸ್ಡ್, ಅರ್ಥ ಆಗ್ತಾ ಇದೆ ಅಲ್ವಾ, ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಬರಲ್ಲ. ನಮ್ಮ ಹತ್ರ ಡೇ ಟು ಡೇ ಟ್ರಾನ್ಸಾಕ್ಷನ್ ಇದ್ದ ಮೇಲೆ ನಾವೇನ್ ಮಾಡ್ಬೋದು, ಬೇಸ್ಡ್ ಆನ್ ದಟ್ ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ಕೊಳ್ತೀವಿ, ಅನಲೈಸ್ ಮಾಡ್ಕೊಳ್ತೀವಿ. ಸೊ ನಮಗೆ ಎಲ್ಲಿ ಕ್ರೆಡಿಟ್ ಆಗಿರೋದು ಯಾವುದು, ಡೆಬಿಟ್ ಆಗಿರೋದು ಯಾವುದು, ಅದೆಲ್ಲದನ್ನು ಕೂಡ ನಾವೇನ್ ಮಾಡ್ತಾ ಹೋಗ್ತೀವಿ, ಯೋಚನೆ ಮಾಡ್ತಾ ಹೋಗ್ತೀವಿ ಅಂತ ಅಲ್ವಾ. ಅದಕ್ಕೋಸ್ಕರ ಹೇಳ್ತೀವಿ ಬುಕ್ ಕೀಪಿಂಗ್ ಅನ್ನೋದು ಏನಾಗಿದೆ, ಫಸ್ಟ್ ಸ್ಟೇಜ್ ಆಫ್ ಅಕೌಂಟಿಂಗ್. ಬುಕ್ ಕೀಪಿಂಗ್ ಆದ್ಮೇಲೆ ಅಕೌಂಟಿಂಗ್ ಬರುತ್ತೆ. ಕ್ವೆಶನ್ನ ರೈಸ್ ಮಾಡ್ಬೋದು, ಯಾವುದು ಅಂತ, ಅಸೆಂಡಿಂಗ್ ಆರ್ಡರ್ ಅಲ್ಲಿ, ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸೆಟ್ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ ಅಲ್ವಾ. ಸೊ ಫಸ್ಟ್ ಬರುವಂಥದ್ದು ಬುಕ್ ಕೀಪಿಂಗ್, ಆಮೇಲೆ ಬರುವಂಥದ್ದು ಅಕೌಂಟಿಂಗ್. ಸೊ ನೆಕ್ಸ್ಟ್ ಒನ್, ಬುಕ್ ಕೀಪಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ಇನ್ ಜರ್ನಲ್, ಲೆಡ್ಜರ್ ಆ್ಯಂಡ್ ದ ಸಬ್ಸಿಡರಿ ಬುಕ್ ಅಂತ. ಸೊ ಟ್ರಾನ್ಸಾಕ್ಷನ್ಸ್ ಅನ್ನ ನಾನು ಹೇಳ್ತೆ ರೆಕಾರ್ಡ್ ಮಾಡ್ತೀವಿ ಅಂತ. ರೆಕಾರ್ಡ್ ಮಾಡೋದು ಅಂತ ಅಂದ್ರೆ ಯಾವ ಬುಕ್ಕಲ್ಲಿ ಮೇಂಟೈನ್ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಅದನ್ನ ಮೇಂಟೈನ್ ಮಾಡುವಂತ, ಆ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡುವಂಥ ಬುಕ್ಕನ್ನು ನಾವು ಜರ್ನಲ್ಸ್, ಲೆಡ್ಜರ್ಸ್, ಸಬ್ಸಿಡರಿ ಬುಕ್ಸ್, ಈ ಥರ ಡಿಫರೆಂಟ್ ವೆರೈಟೀಸ್ ಆಫ್ ಒಂದು ಇದರಲ್ಲಿ ಏನು ಮಾಡ್ತೀವಿ, ಟ್ರಾನ್ಸಾಕ್ಷನ್ ಎಂಟ್ರೀಸನ್ನು ಮಾಡ್ತಾ ಹೋಗ್ತೀವಿ ಅಂತ. ಸೊ ಇಲ್ಲಿ ಏನಾಗಿದೆ ಅಂತ ಅಂದರೆ, ಮೇಂಟೈನಿಂಗ್ ದ ರೆಕಾರ್ಡ್ ಅನ್ನು ಏನು ಮಾಡ್ತಾರೆ, ಇಲ್ಲಿ ಹೈಲೈಟ್ ಮಾಡ್ತಾರೆ. ಈಗ ಡೈಲಿ ಆಗಿರೋ ಟ್ರಾನ್ಸಾಕ್ಷನ್ನು ಕೂಡ ಎಲ್ಲೂ ಅವರು ವೇರಿ ಮಾಡ್ದೇ ಏನು ಮಾಡಬೇಕು, ಅದನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು. ಅದಕ್ಕೋಸ್ಕರ ಬುಕ್ ಕೀಪಿಂಗ್ ಅಂತ ಬಂದಾಗ ರೆಕಾರ್ಡ್ ಮೇಂಟೆನೆನ್ಸ್ಗೆ ಏನು ಮಾಡ್ತಾರೆ, ಅವರು ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾ ಹೋಗ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್, ಇಟ್ ಡಸ್ ನಾಟ್ ಅನಲೈಸ್ ಆರ್ ಇಂಟರ್ಪ್ರೆಟ್ ದ ಫಿನಾನ್ಷಿಯಲ್ ಇನ್ಫಾರ್ಮೇಷನ್. ಇಲ್ಲಿ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಫಿನಾನ್ಷಿಯಲ್ ಕಂಡೀಷನ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಆಗಿರ್ಬೋದು, ಅದನ್ನು ಇಲ್ಲಿ ಅನಲೈಸ್ ಮಾಡಲ್ಲ ಇವರು. ಯಾಕೆ, ಸುಮ್ಮನೆ ಇರುವಂತ ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತಾ ಹೋಗೋದನ್ನ ಫೋಕಸ್ ಮಾಡ್ತಾರೆ. ಅದೇ ಈ ಫಿನಾನ್ಷಿಯಲ್ ಕಂಡೀಷನ್ ಮತ್ತೆ ಇನ್ಫಾರ್ಮೇಶನ್ ನ ಅನಲೈಸ್ ಮಾಡೋ ವರ್ಕ್ ಇದೆ ಅಲ್ವಾ, ಅದು ನೆಕ್ಸ್ಟ್ ಪ್ರೋಸೆಸ್. ಯಾವ್ದದು ನೆಕ್ಸ್ಟ್ ಪ್ರೋಸೆಸ್ ಅಂತ ಅಂದ್ರೆ ಪ್ರೊಸೆಸಿಂಗ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಬುಕ್ ಕೀಪಿಂಗ್ ಅಂತ ಅಂದ್ರೆ ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಡೇ ಟು ಡೇ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಒನ್, ಕಂಪ್ಯಾರಿಸನ್ ಟೇಬಲ್ ನ ನೋಡ್ತಾ ಹೋಗೋಣ. ಅಕೌಂಟಿಂಗ್ ಮತ್ತೆ ಬುಕ್ ಕೀಪಿಂಗ್ ಇರುವಂತ ಒಂದು ವ್ಯತ್ಯಾಸ ಏನು ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ಮೀನಿಂಗ್ ಅನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬುಕ್ ಕೀಪಿಂಗ್ ಅಂತ ಅಂದ್ರೆ ಜಸ್ಟ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಅಂತ. ಇಲ್ಲಿ ಸ್ವಲ್ಪ ಟೇಬಲ್ ಮರ್ಜ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಅಂತ ಅಂದ್ರೆ ಅದು ಬರೋದು ಬುಕ್ ಕೀಪಿಂಗ್ ಅಲ್ಲಿ. ಅಕೌಂಟಿಂಗ್ ಅಲ್ಲಿ ಏನೇನ್ ಬರುತ್ತೆ, ನಾಟ್ ಓನ್ಲಿ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್. ಅರ್ಥ ಆಗ್ತಾ ಇದಲ್ವಾ. ಅಕೌಂಟಿಂಗ್ ಅಂತ ಅಂದ್ರೆ ಬೇಸ್ಡ್ ಆನ್ ಬುಕ್ ಕೀಪಿಂಗ್, ಆಲ್ರೆಡಿ ಬುಕ್ ಕೀಪಿಂಗ್ ಮಾಡಿರ್ತಾರೆ, ಅದನ್ನ ಬೇಸ್ ಆಗಿ ಇಟ್ಕೊಂಡು ನಾವೇನ ಪ್ರಿಪೇರ್ ಮಾಡ್ತೀವಿ, ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅಂತ. ಅಂದ್ರೆ ಇದರಲ್ಲಿ ರೆಕಾರ್ಡಿಂಗ್ ಪ್ರೋಸೆಸ್ಸು ಇರುತ್ತೆ, ಕ್ಲಾಸಿಫೈಸಿಂಗ್, ಸಮರೈಸಿಂಗ್, ಅನಲೈಸಿಂಗ್ ಅಂಡ್ ಇಂಟರ್ಪ್ರೆಟಿಂಗ್, ಇದೆಲ್ಲ ಪ್ರೋಸೆಸ್ಸು ಕೂಡ ಏನಾಗಿರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನ ಏನ್ ಮಾಡುತ್ತೆ, ಅಕೌಂಟಿಂಗು ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಸ್ಕೋಪ್ ಬೇಸ್ಡ್ ಅಲ್ಲಿ ನಾವು ನೋಡ್ತೀವಿ ಅಂತ ಅಂದ್ರೆ ಬುಕ್ ಕೀಪಿಂಗ್ ಏನಿದೆ ಲಿಮಿಟೆಡ್ ಸ್ಕೋಪ್ ಇದೆ, ಆದ್ರೆ ಅಕೌಂಟಿಂಗ್ ಅನ್ನೋದು ಏನೋದು ವೈಡ್ ಸ್ಕೋಪ್ ಇದೆ. ಯಾಕೆ ಅಂತ ಅಂದ್ರೆ ತುಂಬಾ
ಒಂದು ಪ್ರೋಸೆಸ್ ಏನಾಗಿದೆ ಅದರೊಳಗಡೆ ಇನ್ಕ್ಲೂಡ್ ಆಗಿದೆ ಅಂತ ಅಲ್ವಾ. ಸೊ ಇವ್ರು ಏನು ಮಾಡ್ತಾರೆ, ರೆಕಾರ್ಡನ್ನು ಮೇಂಟೈನ್ ಮಾಡ್ತಾರೆ. ಆದರೆ ಅಕೌಂಟಿಂಗಲ್ಲಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ. ಏನಕ್ಕೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಏನಕ್ಕೆ ಯೂಸ್ಫುಲ್ ಆಗಿರುತ್ತೆ ಹೇಳಿ, ಫಾರ್ ದ ಫ್ಯೂಚರ್ ಡಿಸಿಷನ್ಸ್, ಫ್ಯೂಚರ್ ಪ್ಲಾನಿಂಗ್ಸ್ ಆ್ಯಂಡ್ ಆಲ್. ಅದಕ್ಕೋಸ್ಕರ ಇಲ್ಲಿ ರೆಕಾರ್ಡನ್ನು ಮೇಂಟೈನ್ ಮಾಡಿದ್ರೆ ಇವರು ಫಿನಾನ್ಷಿಯಲ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ಇಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ಥರ ಅಂತ, ಬುಕ್ ಕೀಪಿಂಗಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಾಗೋದಿಲ್ಲ, ಪ್ರಿಪೇರ್ ಆಗೋದಿಲ್ಲ. ಜಸ್ಟ್ ಅವ್ರು ಅದನ್ನ ಏನು ಮಾಡ್ತಾ ಹೋಗ್ತಾರೆ, ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಆದರೆ ಅಕೌಂಟಿಂಗಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಫೈನಲ್ ಆಗಿ ಏನಾಗುತ್ತೆ, ರೆಡಿ ಆಗ್ತಾ ಇರುತ್ತೆ ಅಂತ. ಸೊ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಯಾವ್ಯಾವ ಥರ ಡಿಫರೆನ್ಸ್ ಅಂತ ಅಂದರೆ, ಬುಕ್ ಕೀಪಿಂಗು ನಮಗೆ ಡಿಸಿಷನ್ ಮೇಕಿಂಗಿಗೆ ಹೆಲ್ಪನ್ನು ಮಾಡಲ್ಲ. ಯಾಕೆ ನಾನು ಹೇಳಿದೆ, ಡೇ ಟು ಡೇ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡ್ಕೊಳ್ತಾರೆ ಅಲ್ವಾ. ಸೊ ಈಗ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಅಂದರೆ ಇವತ್ತಿನ ಟ್ರಾನ್ಸಾಕ್ಷನ್ನ ನೋಡಿ ನಾವು ಯಾವುದಾದ್ರೂ ಫ್ಯೂಚರ್ ಡಿಸಿಷನ್ ತೊಗೊಳಕ್ಕಾಗತ್ತಾ, ಆಗೋದಿಲ್ಲ. ನಮಗೆ ಫ್ಯೂಚರ್ ಡಿಸಿಷನ್ ಬೇಕು ಅಂತ ಅಂದರೆ ಲಾಂಗ್ ಟರ್ಮ್ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಡಿಸಿಷನ್ ಮೇಕಿಂಗ್ ಪಾಸಿಬಲ್ ಇರೋದು ಯಾವಾಗ ಅಂತ ಅಂದರೆ ಆಫ್ಟರ್ ಪ್ರಿಪೇರಿಂಗ್ ದ ಅಕೌಂಟಿಂಗ್. ಅರ್ಥ ಆಗ್ತಾ ಇದೆ ಅಲ್ವಾ. ಅಕೌಂಟಿಂಗ್ ಪ್ರಿಪೇರ್ ಆದಮೇಲೆ ನಾವು ಡಿಸಿಷನ್ ಮೇಕಿಂಗ್ನ ಮಾಡ್ತಾ ಹೋಗ್ಬೋದು ಅಂತ. ಸೊ ಯಾವ ಥರ ಸ್ಕಿಲ್ ಬೇಕಾಗಿರುತ್ತೆ, ಸ್ಕಿಲ್ ಬೇಸ್ಡ್ ನೋಡ್ತಾ ಹೋಗ್ತೀವಿ ಅಂತ ಅಂದರೆ ಬುಕ್ ಕೀಪಿಂಗಿಗೆ ಬೇಸಿಕ್ ಸ್ಕಿಲ್ ಸಾಕು. ನನಗೆ ಗೊತ್ತಿರಬೇಕು ಟ್ರಾನ್ಸಾಕ್ಷನ್ನ ಯಾವ ಥರ ಎಂಟ್ರಿ ಮಾಡಬೇಕು. ಸೊ ಇವತ್ತಾಗಿರುವಂಥ ಒಂದು ಟ್ರಾನ್ಸಾಕ್ಷನ್ ಏನಿದೆ ಅದನ್ನು ಯಾವ ಥರ ಜರ್ನಲಲ್ಲಿ ಯಾವ ಥರ ಬರೀಬೇಕು, ಲೆಡ್ಜರಲ್ಲಿ ಯಾವ ಥರ ಎಂಟ್ರೀಸ್ ಆಗ್ತಾ ಹೋಗಬೇಕು, ಸೊ ಯಾವ ಅಮೌಂಟನ್ನು ಎಲ್ಲಿ ಬರಿತಾ ಹೋಗಬೇಕು, ಯಾವ ಟ್ರಾನ್ಸಾಕ್ಷನ್ ಎಲ್ಲಿ ಬರಿಬೇಕು, ಇದಿಷ್ಟು ಬೇಸಿಕ್ ನಾಲೆಜ್ ಇದ್ದರೆ ಸಾಕು, ಐ ಕ್ಯಾನ್ ಮ್ಯಾನೇಜ್ ದ ಬುಕ್ ಕೀಪಿಂಗ್ ಅಂತ. ಆದರೆ ಅಕೌಂಟಿಂಗ್ ಪ್ರಿಪೇರ್ ಮಾಡೋದು ನಾಟ್ ಅನ್ ಈಸಿ ಟಾಸ್ಕ್. ಅರ್ಥ ಆಗ್ತಾ ಇದೆ ಅಲ್ವಾ. ಅದು ಪ್ರೊಫೆಷ್ನಲ್ ಬೇಸ್ಡ್ ಅಂತ ಕರಿತೀವಿ. ಯಾಕೆ ಪ್ರೊಫೆಷ್ನಲ್ ಬೇಸ್ಡ್ ಅಂತ ಅಂದರೆ ನಮಗೆ ಎಲ್ಲ ಥರದ ಸ್ಕಿಲ್ಗಳು ಇರಬೇಕು. ಜಸ್ಟ್ ರೈಟಿಂಗು ಮತ್ತು ಯಾವ ಟ್ರಾನ್ಸಾಕ್ಷನ್ನ ಎಲ್ಲಿ ಮೆನ್ಷನ್ ಮಾಡಬೇಕು ಅನ್ನೋ ಸ್ಕಿಲ್ ಮಾತ್ರ ಅಲ್ಲ, ಅದನ್ನು ರೆಕಾರ್ಡ್ ಮಾಡೋವಂಥದ್ದು, ಕ್ಲಾಸಿಫೈ ಮಾಡೋವಂಥದ್ದು, ಮತ್ತು ಫ್ಯೂಚರ್ಗೆ ಡಿಸಿಷನ್ಗೆ ಹೆಲ್ಪ್ ಆಗೋ ಥರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ರೆಡಿ ಮಾಡೋವಂಥದ್ದು. ಸೊ ಎಲ್ಲ ಸ್ಕಿಲ್ಗಳು ಬೇಕಾಗಿರೋದ್ರಿಂದನೇ ಅದನ್ನು ಪ್ರೊಫೆಷ್ನಲ್ ಬೇಸ್ಡ್ ಅಂತ ಕರಿತೀವಿ. ಸೊ ನೇಚರ್ ಯಾವ್ಯಾವ ಥರ ಅಂತ ಅಂದರೆ ರುಟೀನ್ ವರ್ಕ್ ಅಂತ ಅಂದರೆ ಏನು, ರಿಪೀಟೆಡ್ ಡೈಲಿ ವರ್ಕ್ ಅಲ್ವಾ. ಬುಕ್ ಕೀಪಿಂಗನ್ನು ಅವರು ಡೈಲಿ ಮಾಡ್ತಾ ಹೋಗಬೇಕು. ಇಲ್ಲಿ ಅಕೌಂಟಿಂಗ್ ಅನ್ನೋದು ಏನು ಅಂತ ಅಂದರೆ ಅನಾಲಿಟಿಕಲ್ ವರ್ಕ್ ಅಂತ ಅಂದರೆ ಬೇಸ್ಡ್ ಆನ್ ವೀಕ್ಲಿ, ಬೇಸ್ಡ್ ಆನ್ ಮಂತ್ಲಿ, ಬೇಸ್ಡ್ ಆನ್ ಆನ್ಯುವಲಿ. ಸೊ ಆ ಬೇಸಲ್ಲಿ ನಾವು ಬುಕ್ ಕೀಪಿಂಗನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಐ ಹೋಪ್ ಏನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಕೌಂಟಿಂಗ್ ಮತ್ತು ಬುಕ್ ಕೀಪಿಂಗ್ ಅಂತ ಅಂದರೆ ಏನು, ಎರಡಕ್ಕೂ ಇರೋ ವ್ಯತ್ಯಾಸಗಳೇನು ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಅರ್ಥ ಆಗ್ತಾ ಇದೆ ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಈ ಒಂದು ಅಕೌಂಟಿಂಗ್ ಮತ್ತು ಬುಕ್ ಕೀಪಿಂಗ್ ಬಗ್ಗೆ ಸಮ್ ಆಫ್ ದ MCQsನ ನೋಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್, ಅಕೌಂಟಿಂಗ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಮೇನ್ಲಿ ಫಾರ್ ಅಂತ ಇದೆ. ಅಕೌಂಟಿಂಗ್ ಪ್ರೊವೈಡ್ ಮಾಡುವಂಥ ಇನ್ಫಾರ್ಮೇಷನ್ ಇದೆ ಅಲ್ವಾ, ಅದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಕ್ವೆಶನ್. ಸೊ ಇಲ್ಲಿ ಎಂಟರ್ಟೈನ್ಮೆಂಟಿಗೆ, ಡಿಸಿಷನ್ ಮೇಕಿಂಗ್, ಅಡ್ವರ್ಟೈಸ್ಮೆಂಟ್, ಟ್ಯಾಕ್ಸ್ ಕಲೆಕ್ಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ತನಕ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಕೌಂಟ್ದು ಮೇಜರ್ ರೋಲ್ ಏನಂತ ಅಂದರೆ ಫಾರ್ ಫ್ಯೂಚರ್ ಡಿಸಿಷನ್ ಮೇಕಿಂಗ್ ಅಂತ. ಸೊ ಆನ್ಸರ್ ಏನಾಗಿದೆ ಇಲ್ಲಿ, ಡಿಸಿಷನ್ ಮೇಕಿಂಗ್ ಅನ್ನೋದು ಆನ್ಸರ್ ಆಗಿದೆ. ಸೊ ಅಕೌಂಟಿಂಗ್ provides financial information, help to management, investors, creditors to take the informed decision. So decision making ಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ಕ್ವೆಶನ್ ನಂಬರ್ 2, PYQ2, ಬುಕ್ ಕೀಪಿಂಗ್ ಈಸ್ ದ ಡ್ಯಾಶ್ ಸ್ಟೇಜ್ ಆಫ್ ಅಕೌಂಟಿಂಗ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ಕ್ವೆಶನ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಟಾಸ್ಕ್ ಏನು ಅಂತ ಅಂದರೆ ಆನ್ಸರ್ನ ರೆಫರ್ ಮಾಡ್ದೇ ಯು ಶುಡ್ ಟ್ರೈ ಟು ಗಿವ್ ದ ಆನ್ಸರ್ ಅಂತ. ಸೊ ಆನ್ಸರ್ನ ನನಗೆ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗಿ, ಆಯಿತಾ. ಎಸ್. ಸೊ ನಾವು ಸಿ ಬುಕ್ ಕೀಪಿಂಗ್ ಈಸ್ ದ ಡ್ಯಾಶ್ ಸ್ಟೇಜ್ ಆಫ್ ಅಕೌಂಟಿಂಗ್ ಅಂತ ಹೇಳಿದೆ. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿ ಫೈನಲ್ ಸ್ಟೇಜ್, ಫಸ್ಟ್ ಸ್ಟೇಜ್, ಥರ್ಡ್, ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಾಗಿದೆ. ಆನ್ಸರ್ ಏನು, ಫಸ್ಟ್ ಸ್ಟೇಜ್ ಆಫ್ ಅಕೌಂಟಿಂಗ್. ಇದು ನಮಗೆ ಏನಾಗಿರುತ್ತೆ, ಬೇಸಿಕ್ ಆಗಿರುತ್ತೆ, ಬೇಸಿಕ್ ರೆಕಾರ್ಡಿಂಗ್ಸ್ ಆಗಿರುತ್ತೆ, ರೆಫರೆನ್ಸ್ ಕಾಪಿ ಆಗಿರುತ್ತೆ. ಸೊ ನಾವು ಅದನ್ನು ರೆಫರ್ ಮಾಡ್ಕೊಂಡು ಏನು ಮಾಡ್ತಾ ಹೋಗ್ತೀವಿ, ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ ಅಂತ ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಬುಕ್ ಕೀಪಿಂಗ್ ಇಸ್ ದ ಫಸ್ಟ್ ಸ್ಟೇಜ್ ಆಫ್ ಅಕೌಂಟಿಂಗ್.
ಸೊ ನೆಕ್ಸ್ಟ್ ಕ್ವೆಶನ್, ವಿಚ್ ಹ್ಯಾಸ್ ಎ ವೈಡರ್ ಸ್ಕೋಪ್ ಅಂತ ಕೇಳಿದ್ದೀನಿ. ಅಂತ ಅಂದರೆ ಯಾವುದು ತುಂಬ ವೈಡರ್ ಸ್ಕೋಪನ್ನು ಇದು ಮಾಡ್ತಾ ಇದೆ ಅಂತ, ಕನ್ಸಿಸ್ಟ್ ಆಗಿದೆ ಅಂತ. ಸೊ ಇಲ್ಲಿ ಬುಕ್ ಕೀಪಿಂಗ್, ಅಕೌಂಟಿಂಗ್, ಆಡಿಟಿಂಗ್ ಆ್ಯಂಡ್ ಕಾಸ್ಟಿಂಗ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ಅಕೌಂಟಿಂಗ್ ಏನಿದೆ ಅದು ವೈಡರ್ ಸ್ಕೋಪ್. ಸೊ ಬುಕ್ ಕೀಪಿಂಗ್ ಏನಾಗಿದೆ ಅಂತ ಅಂದರೆ ಸ್ಮಾಲರ್ ಸ್ಕೋಪ್ ಆಗಿದೆ. ಅದಕ್ಕೋಸ್ಕರ ಯಾಕೆ ವೈಡರ್ ಸ್ಕೋಪ್ ಅಂತ ಅಂದರೆ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಕೌಂಟಿಂಗ್ ಅಂತ ಬಂದಾಗ ರೆಕಾರ್ಡಿಂಗ್, ಕ್ಲಾಸಿಫಿಕೇಶನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್, ರಿಪೋರ್ಟಿಂಗ್ ಇದೆಲ್ಲದೂ ಕೂಡ ಇರೋದ್ರಿಂದ ಅದನ್ನು ನಾವೇನಂತ ಕರಿತಾ ಇದ್ದೀವಿ ಅಂತ ಅಂದರೆ ವೈಡರ್ ಸ್ಕೋಪ್ ಅಂತ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 4, ಪ್ರಿಪರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಸ್ ಎ ಫಂಕ್ಷನ್ ಆಫ್ ಅಂತ ಅಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋ ಅಂಥದ್ದು ಯಾವುದರ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಆಗಿದೆ. ಸೊ ಬುಕ್ ಕೀಪಿಂಗ್, ಅಕೌಂಟಿಂಗ್, ಇನ್ವೆಂಟರಿ ಕಂಟ್ರೋಲ್, ಮಾರ್ಕೆಟಿಂಗ್. ಸೊ ಮೋಸ್ಟ್ ಕಾಮನ್ ಆಗಿ ಗೊತ್ತಾಗಿದೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡುವಂಥದ್ದು account the function. So function of accounting is to prepare the financial statement ಅಂತ ಕರಿತೀವಿ ಅಲ್ವಾ. ಅದಕ್ಕೋಸ್ಕರ ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶನ್, ಫಿಫ್ತ್ ಕ್ವೆಶನ್, ಬುಕ್ ಕೀಪಿಂಗ್ ಮೇನ್ಲಿ ಡೀಲ್ಸ್ ವಿತ್ ಅಂತ ಇದೆ. ಸೊ ಡಿಸಿಷನ್ ಮೇಕಿಂಗ್, ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್, ಪಾಲಿಸಿ ಮೇಕಿಂಗ್, ಬಜೆಟ್ ಅಪ್ರೂವಲ್. ಸೊ ಈ ಕ್ವೆಶನ್ಗೆ ನೀವು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ಮೆಸೇಜ್ ಮಾಡಬೇಕು. ಸೊ ನೀವು ಮಾಡಿರೋ ಕಮೆಂಟ್ ಅಲ್ಲಿ ಆನ್ಸರ್ ಕರೆಕ್ಟ್ ಆಗಿದೆಯೋ ರಾಂಗ್ ಇದೆಯೋ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಐ ಹೋಪ್ ಇಲ್ಲಿ ತನಕ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಅಗೇನ್ ಐ ವಾಂಟ್ ಟು ರಿಕ್ವೆಸ್ಟ್ ವಿತ್ ಯು. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನೀವೇನು ಈಗ ಕೆಸೆಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮ್ಮ ಪ್ರಿಪ್ರೇಷನ್ಗೆ ಈ ಥರ ವೀಡಿಯೋಸ್ ಏನಿದೆ ಅಲ್ವಾ, ವರ್ಸಸ್ ಅಂತ ಅಂದರೆ ಕಂಪ್ಯಾರಿಸನ್ ಬೇಸಿಸ್ ವೀಡಿಯೋಸ್ ಹೆಲ್ಪ್ಫುಲ್ ಆಗಿರುತ್ತೆ. ಜೊತೆಯಲ್ಲಿ PYQs ಅಂತ ಕೂಡ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಪ್ಲಸ್ PYQs ನಿಮಗೆ ಅವೈಲೇಬಲ್ ಇದೆ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿ ಒನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅನದರ್ ಟಾಪಿಕ್ ಜೊತೆಗೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಮತ್ತೊಂದು ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಬಾಯ್.